ಇದರ ಸಹಾಯದಿಂದ ನಾವು ಏನ್ ತಿಳ್ಕೊಂತೀವಿ? ಪರಿಭ್ರಮಣ ಸಮಮಿತಿನ ತಿಳ್ಕೊಂತೀವಿ. ಈ ಪರಿಭ್ರಮಣ ಸಮಮಿತಿಯಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಇಲ್ಲೇ ಇದೆ ನೋಡ್ರಿ, ಇವೆಲ್ಲ ಇದು ಯಾವ ಆಕೃತಿ? ಸಮಬಾಹು ತ್ರಿಭುಜ. ಈ ಸಮಬಾಹು ತ್ರಿಭುಜದಲ್ಲಿ ನಾವು ಏನ್ ಮಾಡಿವಿ ಅಂದ್ರೆ ಇಲ್ಲಿ ಮಧ್ಯ ರೇಖೆಗಳನ್ನು ಹೇಳ್ತೀವಿ. ಸಮಬಾಹು ತ್ರಿಭುಜದಲ್ಲಿ ಮಧ್ಯ ರೇಖೆಗಳನ್ನು ಹೇಳಿದಾಗ ಮಧ್ಯ ರೇಖೆಗಳಿಂದ ಒಂದು ಛೇದಕ ಬಿಂದು ಉಂಟಾಗೈತಿ. ಆ ಛೇದಕ ಬಿಂದುವನ್ನ ನಾವು ಏನ್ ಕರಿತೀವಿ ಅಂದ್ರೆ ಪರಿಭ್ರಮಣ ಕೇಂದ್ರ ಅಂತ ಕರಿತೀವಿ. ಈ ಪರಿಭ್ರಮಣ ಕೇಂದ್ರ ಅಂತ ಕರಿತೀವಿ. ಈ ಪರಿಭ್ರಮಣ ಕೇಂದ್ರದ ಸಹಾಯದಿಂದ ನಾವು ಏನ್ ಮಾಡ್ಬೋದು ಅಂದ್ರೆ ಪರಿಭ್ರಮಣ ಮಾಡ್ತೀವಿ. ಸ್ವಲ್ಪ ಬದಲಾವಣೆ ಆಕತಿ ಹೌದಾ? ಪರಿಭ್ರಮಣೆ ಆದ್ಮೇಲೆ ಆಕೃತಿ ಬದಲಾವಣೆ ಆಕತೈತಿ. ಈ ಬದಲಾವಣೆ ಆಗ್ತಾ ಈ ಕೋನಗಳನ್ನ ನೋಡ್ತಾ ಇದ್ರಿ, ಇದು ರೊಟೇಟ್ ಆಗಿ ಮತ್ತೆ ಮೊದಲಿನ ತರಾನೇ ಆಕೃತಿ ಏನಾಗೈತೆ, ಮತ್ತೆ ಮೊದಲಿನ ತರಾನೇ ಬರ್ಬೇಕು. ಈಗ ನೋಡ್ರಿ ಬಂತಲ್ಲ, ಇದನ್ನ ನಾವ್ ಏನ್ ಕರ್ತೀವಿ ಅಂದ್ರೆ ಮೊದಲಿನ ತರಾನೇ ಬಂತ. ಇದು ಇಲ್ಲಿ ಎಷ್ಟು ಕೋನಕ್ ಬಂತು? 120 ಡಿಗ್ರಿ. ಎಷ್ಟು ಡಿಗ್ರಿ ಬಂತು? 120 ಡಿಗ್ರಿ. ಇದನ್ನ ನಾವ್ ಏನಂತ ಕರ್ತೀವಿ ಅಂದ್ರೆ 120 ಡಿಗ್ರಿನ ಪರಿಭ್ರಮಣ ಕೋನ ಅಂತ ಕರ್ತೀವಿ. ಏನಂತ ಕರ್ತೀವಿ ಇದನ್ನ? ಈ ಪರಿಭ್ರಮಣ ಕೋನ 120 ಡಿಗ್ರಿ ಬಂತು. ಓಕೆ, ಇವಾಗ ಇದು ಎಷ್ಟು ಪೂರ್ಣ ಸುತ್ತ ಆಗಿಲ್ಲ, ಇನ್ನ ಇಲ್ಲಿಂದ 0 ಇಂದ ಇಲ್ಲಿಗೆ ಬಂತು 120. ಈಗ ಮತ್ತೊಂದ್ ಸರಿಯಾದ ಸುತ್ತನ್ನ ಪರಿಭ್ರಮಣ ಮಾಡೋಣ. ಈ ಪರಿಭ್ರಮಣ ಮಾಡಿದಾಗ ಮತ್ತೆ ಮೊದಲಿನ ತರನೇ ಬರ್ತ ನೋಡ್ರಿ. ಸ್ವಲ್ಪ ಈಗ ಬದಲಾವಣೆ ಆಗೈತಿ. ಈಗ ನೋಡ್ರಿ ಮತ್ತೆ ಈ ತರ ತಿರ್ಸ್ತಾ ಹೋದಾಗ ನಾವ್ ಮತ್ತೆ ನೋಡ್ರಿ ಇವಾಗ ಇದು ಮತ್ತೆ ಮೊದಲಿನ ತರನೇ ಬಂತು. ಮೊದಲಿನ ತರ ಬಂತು. ಇದು ಎಷ್ಟು ಕೋನಕ್ ಬಂತು? ಇದು 240 ಡಿಗ್ರಿಗೆ ಬಂತು. ಮತ್ತೆ ಇದನ್ನ ಇನ್ನೊಂದು ಕಂಪ್ಲೀಟ್ ಆಗಿ ಒಂದ್ ಸುತ್ತು ಮತ್ತೆ 0 ಡಿಗ್ರಿಗೆ ಅಂದ್ರೆ 360 ಡಿಗ್ರಿ ಬರಬೇಕಾದ್ರೆ ಇನ್ನೊಂದ್ ಸುತ್ತನ್ನ ತಿರ್ಸೋಣ. ಇನ್ನೊಂದ್ ಸುತ್ತು ತಿರ್ಸಿದಾಗ ನೋಡ್ರಿ ಇವಾಗ 360 ಡಿಗ್ರಿಗೆ ಮತ್ತೆ ಮೊದಲಿನ ತರನೇ ಬಂತು. ಓಕೆ, ಇದನ್ನ ನಾವ್ ಏನಂತ ಕರ್ತೀವಿ ಅಂದ್ರೆ ಪರಿಭ್ರಮಣ ಅಂತ ಕರ್ತೀವಿ. ಸಮಮಿತಿ ಅಂದ್ರೆ ಸೇಮ್ ಮೊದಲಿನ ತರನೇ ಬಂತು. ಬಟ್ ಇದು ಒಂದು ಸುತ್ತಬೇಕಾಗಿತ್ತಂದ್ರೆ ಎಷ್ಟು ಬಾರಿ ಬಂತದು? 3 ಬಾರಿ ಬಂದದಲ್ಲ. ಇದನ್ನ ನಾವು ಪರಿಭ್ರಮಣ ಕ್ರಮ ಅಂತ ಏನಂತ ಕರ್ತೀವಿ? ಪರಿಭ್ರಮಣ ಕ್ರಮ. 160 ಡಿಗ್ರಿಯಲ್ಲಿ ಎಷ್ಟು ಬಾರಿ ಮೊದಲಿನಂತೆ ಬಂದೈತಿ ಆಕೃತಿ ಅಂದ್ರೆ 3 ಬಾರಿ ಬಂದೈತಿ. ಹಂಗಾಗಿ ಇದನ್ನ ಪರಿಭ್ರಮಣ ಕ್ರಮ 3, ಪರಿಭ್ರಮಣ ಕೋನ 120, ಪರಿಭ್ರಮಣ ಕ್ರಮ 3.